ನನ್ನ ವಿಡಿಯೋ ನೋಡ್ತಿರೋ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಮೈ ಚಾನಲ್. ಬ್ಲಾಗ್ನ ಫುಲ್ ಆಗಿ ನೋಡಿ ಸಪೋರ್ಟ್ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತು ಈ ವಿಡಿಯೋದಲ್ಲಿ ನಾನು ಮೀಶೋ ಇಂದ 5 ಪ್ರಾಡಕ್ಟ್ಸ್ ನ ಕಿಚನ್, ಅದು ಮೇನ್ಲಿ ನಮ್ಮ ಹೆಂಗಸರಿಗೆ ಇಷ್ಟವಾದಂತ ಕಿಚನ್ ಪ್ರಾಡಕ್ಟ್ಸ್ ನ ನಾನು ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಇವತ್ತಾನೆ ನಾನು 5 ಪ್ರಾಡಕ್ಟ್ಸ್ ನ ಅಂದ್ರೆ 4 ಡೇಸ್ ಇಂದ ರಿಸೀವ್ ಮಾಡಿದ್ದೀನಿ. ಅಟ್ ಅ ಟೈಮ್ ನಾನು ರಿಸೀವ್ ಮಾಡ್ಲಿಕ್ಕೆ ಆಗಲ್ಲ, ಬಿಕಾಸ್ ಡೆಲಿವರಿ ಡೇಟ್ಸ್ ಡಿಫ್ರೆಂಟ್ ಆಗಿದ್ದ ಕಾರಣ. ಸೊ ಇವತ್ತು ನನ್ನ 5 ಪ್ರಾಡಕ್ಟ್ಸ್ ನನಗೆ ಡೆಲಿವರಿ ಆಗಿದೆ. ಸೊ ಅದ್ರ ಬಗ್ಗೆ ಹೇಗೆ ಪ್ಯಾಕಿಂಗ್ ಇರುತ್ತೆ, ಕೆಲವರು ಅದ್ರ ಬಗ್ಗೆ ನೆಗೆಟಿವ್ ಕಮೆಂಟ್ಸ್ ಅಂದ್ರೆ ನೆಗೆಟಿವ್ ರಿವ್ಯೂಸ್ ಕೊಟ್ಟಿದ್ದಾರೆ, ಪಾಸಿಟಿವ್ ರಿವ್ಯೂಸ್ ಕೊಟ್ಟಿದ್ದಾರೆ. ನಾನು ಪ್ಯಾಕಿಂಗ್ ಬಗ್ಗೆ ಎಲ್ಲ ಇವತ್ತು ನೋಡಿ ನಿಮಗೆ ಎಲ್ಲ ತೋರಿಸಿನೇ ಆ ಪ್ರಾಡಕ್ಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇನ್ನು ಯಾಕೆ ತಡ, ಬನ್ನಿ ವಿಡಿಯೋಗೆ ಹೋಗೋಣ. ಪ್ರಾಡಕ್ಟ್ 1 ಸ್ಟೀಲ್ ನಾರ್ಸ್. ನಾನಿಲ್ಲಿ 5 ಪೀಸಸ್ ಆಫ್ ಸ್ಟೀಲ್ ನಾರ್ಸ್ ರಿಸೀವ್ ಮಾಡಿದ್ದೀನಿ. ಸೊ ನಮ್ಮ ಸ್ಕ್ರಬ್ಬರ್ ಬದಲು ಈ ಸ್ಟೀಲ್ ನಾರನ್ನ ತುಂಬ ಜನ ಯೂಸ್ ಮಾಡ್ತಿದ್ದಾರೆ, ರಿವ್ಯೂನು ಕೊಟ್ಟಿದ್ದಾರೆ. ಪರ್ಸ್ನಲ್ ಆಗಿ ನಾನು ಯಾವುದೇ ರೀತಿ ಯೂಸ್ ಮಾಡದಿರೋ ಕಾರಣ ತರಿಸಿ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ಕೈಗೆ ಇದಾಗೋದು ಏನೂ ತೊಂದರೆ ಇಲ್ಲ, ಫ್ರೆಂಡ್ಲಿಯಾಗೇ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಾಫ್ಟಾಗೇ ಇದೆ. ಸೊ ನಾನು ಇದಕ್ಕೆ ಒಳ್ಳೆ ರೇಟಿಂಗೇ ಕೊಡ್ತೀನಿ. ಆ್ಯಂಡ್ ಪ್ರಾಡಕ್ಟ್ 2 ಸೊ ಐಸ್ ಕ್ರೀಮ್ ಕಪ್ಸ್ ಅಂತಲೇ ಹೇಳ್ಬೋದು. ಇದು ಗಾಜಿಂದಲ್ಲ, ಪ್ಲಾಸ್ಟಿಕ್ದು. ತುಂಬ ರೀಸನೇಬಲ್ ಪ್ರೈಸಲ್ಲೇ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಸೊ ನನಗೆ ಮಕ್ಕಳಿರೋ ಕಾರಣ ಅವ್ರಿಗೆ ಸಮ್ಮರ್ ಟೈಮಲ್ಲಿ ಐಸ್ ಕ್ರೀಮ್ನ ಗಾಜಿಂದ್ರಲ್ಲಿ ಹಾಕಿ ಒಡೆದಾಕ್ತಿದ್ರು. ಸೊ ಅದರಿಂದ ನಾನು ಇದನ್ನು ರಿಸೀವ್ ಮಾಡಿದೆ. ನಾನು ಇದಕ್ಕೆ ಒಳ್ಳೆ ರೇಟಿಗೆ ಕೊಡ್ತೀನಿ. ಪ್ರಾಡಕ್ಟ್ 3 ಸೊ ಇನ್ನು ನಮ್ಮ ಆಯಿಲ್ ಡಿಸ್ಪೆನ್ಸರ್ನ ನಾನು ರಿಸೀವ್ ಮಾಡಿದೆ. ಸೊ ಇದರಲ್ಲಿ ಇದು ಬಂದುಬಿಟ್ಟು 500 ml ಕೆಪಾಸಿಟಿ. ಸೊ ಇದು ನಾವು ಪ್ಯಾಕಿಂಗ್ ನೋಡ್ಬೋದು, ಗಾಜಿಂದು ಆ್ಯಕ್ಚುಲಿ ಕೆಳಗಡೆ ಇರೋದು ಮೆಟೀರಿಯಲ್ಲು ಗಾಜಿಂದು. ಸೊ ಮೇಲೆ ಪ್ಲಾಸ್ಟಿಕ್. ಸೊ ಒಳಗಡೆ ಕೂಡ ಸ್ಪ್ರೇಯಿಂಗ್ ಇದು ಕೊಟ್ಟಿದ್ದಾರೆ. ಇಲ್ಲಿ 2 ವೇಸ್ ಆಫ್ ಸ್ಪ್ರೇ ಮಾಡ್ಕೋಬೋದು, ಇಲ್ಲ ಪೋರ್ ಮಾಡ್ಕೋಬೋದು. 2 ಆಪ್ಷನ್ ಕೂಡ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಕ್ವಾಲಿಟಿ ವೈಸ್ ನನಗೆ ತುಂಬಾ ಫೈನ್ ಅಂತಲೇ ಅನ್ನಿಸ್ತು. ಸೊ ಇದು ನಾನು ಯೂಸ್ ಮಾಡಿ ರಿವ್ಯೂನೇ ಕೊಡ್ತೀನಿ. ಸೊ ಕ್ವಾಲಿಟಿ ವೈಸ್, ಪ್ಯಾಕಿಂಗ್ ವೈಸ್ ಎಲ್ಲ ನನಗೆ ಫೈನ್ ಅಂತಲೇ ಹೇಳ್ಬೋದು. ಈವನ್ ನೋಡಲಿಕ್ಕೂ ಕೂಡ ತುಂಬ ಚೆನ್ನಾಗಿದೆ, ಮುದ್ದಾಗಿದೆ ಅಂತಲೇ ಹೇಳ್ಬೋದು ಆಯಿಲ್ ಡಿಸ್ಪೆನ್ಸರು. ಆ್ಯಂಡ್ ನಾನು ಇದಕ್ಕೆ ಒಳ್ಳೆ ರೇಟಿಂಗೇ ಕೊಡ್ತೀನಿ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಸೊ ನನಗನ್ಸುತ್ತೆ ಇದು ಒಳ್ಳೆ ರೇಟಿಂಗ್, ಮತ್ತು ಆಯಿಲ್ ಹೊರಗಡೆ ಬಿಡಲ್ಲ, ಒಳಗಡೆ ಸ್ಟೋರ್ ಆಗುತ್ತೆ. ಪ್ರಾಡಕ್ಟ್ ನಂಬರ್ 4 ನೈಫ್ಸ್. ನಾವು ರೆಗ್ಯುಲರಾಗಿ ನಮ್ಮ ತರಕಾರಿಗಳು ಇಲ್ದಿರ ಯೂಸೇ ಆಗಲ್ಲ. ಸೊ ಅದರಿಂದ ನಾನು ಈ ನೈಫ್ನ ತರಿಸ್ದೆ. ಸೊ ಸ್ಟೀಲ್ ನೈಫ್ಗಿಂತಲೂ ಈ ಥರ ನೈಫ್ಸ್ ಇವಾಗ ಟ್ರೆಂಡಿಂಗಲ್ಲಿರೋ ಕಾರಣ ನಾನು ತರಿಸ್ಕೊಂಡೆ. ಬಟ್ ನೋಡಲಿಕ್ಕೆ ಅಲ್ಲ, ಇದು ನಿಜವಾಗ್ಲೂ ತುಂಬ ಶಾರ್ಪ್ ಆಗಿದೆ. ಮಕ್ಕಳಿಂದ ತುಂಬ ದೂರ ಇಡಿ ಅಂತಲೇ ಹೇಳ್ತಾನೆ, ಬಿಕಾಸ್ ತುಂಬ ಶಾರ್ಪ್ ಆಗಿದೆ. ಹೊಸ ನೈಫ್ ಅಲ್ವಾ, ಅದಕ್ಕೆ ಇರ್ಬೋದು ಅಂತಲೇ ಅಂದ್ಕೊಂಡಿದ್ದೀನಿ. ಬಟ್ ನೋಡಲಿಕ್ಕೆ ಮತ್ತು ಡಿಸೈನ್ಸು ನಾನೇನು ಆರ್ಡ್ರ್ ಮಾಡಿದ್ನೋ ಅದೇ ಬಂದಿದೆ. ಬಟ್ ತುಂಬ ಕ್ಯೂಟಾಗಿತ್ತು, ಚೆನ್ನಾಗಿತ್ತು. ಸೊ ನಾನು ಇದನ್ನು ಯೂಸ್ ಮಾಡಿನೇ ನಿಮ್ಗೆ ರಿವ್ಯೂ ಕೊಡ್ತೀನಿ. ನಾನು ಇದಕ್ಕೆ ಪ್ಯಾಕಿಂಗ್ ವೈಸ್ಗಾಗಲಿ ಕ್ವಾಲಿಟಿ ವೈಸ್ಗಾಗಲಿ ಒಳ್ಳೆ ರೇಟಿಂಗೇ ಕೊಡಲಿಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವಿಲ್ಲಿ ಎಷ್ಟು ಫ್ಯಾನ್ಸಿ ಕಲರ್ ಮಾಡಿ ಡೆಕೋರೇಷನ್ ಎಲ್ಲ ಮಾಡಿ ನೈಫ್ಗೆ. ಒಂದು ನೈಫ್ ಈ ಥರನೂ ಬರುತ್ತಾ ಅಂತ ನನಗೂ ಗೊತ್ತಿಲ್ಲ. ಬಟ್ ನಾನು ಎಲ್ಲರದು ನೋಡಿದರೆ ನನಗೂ ತೊಗೋಬೇಕಂತ ಆಸೆ ಬಂತು. ಸೊ ನೋಡಿದ್ರೆ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು. ಆ್ಯಂಡ್ ಸೇಫ್ಟಿಗೆ ಕ್ಲಿಪ್ಸ್ ಎಲ್ಲ ಕೊಟ್ಟಿದ್ರು ಮುಂದೆಗಡೆ ಇದಾಗುತ್ತೆ ಅಂದ್ಬಿಟ್ಟು. ಸೊ ನಾನು ಇದಕ್ಕೆ ಒಳ್ಳೆ ರೇಟಿಂಗೇ ಕೊಡ್ತೀನಿ. ಇನ್ನು ಪ್ರಾಡಕ್ಟ್ 5 ಬರೋಣ. ಸೊ ಪ್ರಾಡಕ್ಟ್ 5 ಏನಂದರೆ ಇದು ನಮ್ಮ ಕಿಚನ್ ಐಟಮ್ ಅಲ್ಲ, ಸೆಲ್ಫ್ ಕೇರ್ ಐಟಮ್ಸು. ಸೊ ಇದರಲ್ಲಿ ನನಗೆ 4 ಪ್ರಾಡಕ್ಟ್ಸ್ ರಿಸೀವ್ ಆಗಿದೆ. ಇದರಲ್ಲಿ ನೋಡ್ಬೋದು ಕೊಂಬೋ ಇದು. ಸೊ ಫಸ್ಟ್ ಬಂದುಬಿಟ್ಟು ಐಸ್ ಕ್ಯೂಬ್ನ ಜನ್ರೇಟ್ ಮಾಡೋದು, ಪೋರ್ ಮಾಡಿಕೊಂಡು ಇದರಲ್ಲಿ ಕ್ಲೋಸ್ ಮಾಡಿಬಿಟ್ಟು ಮೇಲೆ ಓಪನ್ ಕೊಟ್ಟಿರ್ತಾರೆ, ಅಲ್ಲಿ ನೀರು ಹಾಕಿಬಿಟ್ಟು ನಾವು ಫ್ರೀಝರಲ್ಲಿಟ್ಟರೆ ಐಸ್ ಕ್ಯೂಬ್ ರೆಡಿ ಆಗುತ್ತೆ. ಇನ್ನು ಫೇಸ್ಗೆ ಕಣ್ಣಿಗೆಲ್ಲ ಕೂಲಿಂಗ್ ಬೇಕಾದ್ರೆ ನಾವು ಅದನ್ನು ಯೂಸ್ ಮಾಡ್ಕೋಬೋದು, ಕ್ಯಾರಿ ಕೂಡ ಮಾಡ್ಬೋದು. ಇನ್ನು ಸೆಕೆಂಡ್ ಪ್ರಾಡಕ್ಟ್ ಹೇರ್ ಸ್ಕಲ್ಪರ್ ಅಂತಲೇ ಹೇಳ್ಬೋದು. ಸೊ ಇದು ನಾವು ಸ್ನಾನ ಮಾಡಬೇಕಾದ್ರೆ ಶ್ಯಾಂಪು ಮಾಡಿ ನಮ್ಮ ಸ್ಕಲ್ಪ್ಗೆ ಹಾಕಿ ಮಸಾಜ್ ಮಾಡಿಕೊಂಡ್ರೆ ಚೆನ್ನಾಗಿ ಇದಾಗುತ್ತೆ ಅಂತಲೇ ನಾನು ತರಿಸ್ಕೊಂಡೆ. ಫಸ್ಟ್ ಟೈಮ್ ನಾನು ಕೂಡ ಯೂಸ್ ಮಾಡ್ತಿರೋದು. ಇನ್ನು ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ನಮ್ಮ ನಾರು, ಅಂದರೆ ನಾವು ರಬ್ ಮಾಡ್ಕೊಳ್ಳೋದು ಬಾಡಿಗೆ ಸ್ನಾನ ಮಾಡಬೇಕಾದ್ರೆ ಜೆಲ್, ಸೋಪ್ ಹಾಕಿ ಇಲ್ಲ ಜೆಲ್ ಯೂಸ್ ಮಾಡೋರು ಜೆಲ್ ಹಾಕಿ ನಮ್ಮ ನಾರ್ ಬದಲು, ಪ್ಲಾಸ್ಟಿಕ್ ನಾರ್ ಬದಲು ಇದನ್ನು ಸಿಲಿಕಾನ್ ಸ್ಕ್ರಬ್ಬರ್ ಅಂತಲೇ ಹೇಳ್ಬೋದು. ಇದನ್ನು ನಾವು ಯೂಸ್ ಮಾಡ್ಬೋದು. ನೋಡೋಣ, ನಾನು ಇದನ್ನು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡೋದು. ನಾನು ಎಕ್ಸ್ಪೀರಿಯನ್ಸ್ ಮಾಡಿ ನಿಮಗೆ ರಿವ್ಯೂನ ಮುಂದಿನ ವೀಡಿಯೋದಲ್ಲಿ ಕೊಡ್ತೀನಿ. ನಾನು ಟಚ್ ಮಾಡ್ತಿದ್ರೇ ನನಗೆ ಶಾರ್ಪ್ ಅಂದ್ಕೊಂಡೆ, ಬಟ್ ತುಂಬ ಸಾಫ್ಟಾಗೇ ಇದೆ ಅಂತ, ಏನು ಹಾರ್ಶ್ ಆಗ್ತಿಲ್ಲ ಕೈಗೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಫೈನ್ ಅಂತಲೇ ಹೇಳ್ತೀನಿ. ಇನ್ನು 4ನೇ ಪ್ರಾಡಕ್ಟ್ ಬಂದುಬಿಟ್ಟು ಐಸ್ ಕ್ಯೂಬ್ ಮೌಲ್ಡ್ ಅಂತಲೇ ಹೇಳ್ಬೋದು. ಸೊ ಇದು ಬಂದ್ಬಿಟ್ಟು ಟೋಟಲಿ ಫ್ಲೆಕ್ಸಿಬಲ್ ಆಗಿರುತ್ತೆ. ನಮಗೆ ಒಂದೊಂದು ಮೌಲ್ಡಲ್ಲೂ ಒಂದೊಂದು ಥರ ನಾವು ಐಸ್ ಕ್ಯೂಬ್ಸ್ನ ಪ್ರಿಪೇರ್ ಮಾಡ್ಕೊಳ್ಬೋದು. ಸೊ ಇವಾಗೆಲ್ಲ ಹೆಲ್ತಿ ಡ್ರಿಂಕಿಗೆ ಕ್ಯೂಬ್ಸ್ನ ಮಾಡಿನೇ ಸ್ಟೋರ್ ಮಾಡ್ತಾರಲ್ಲ, ಅದರಿಂದ ನಾನು ಕೂಡ ಒಂದು ಪರ್ಚೇಸ್ ಮಾಡಿದೆ. ಸೊ ಈ ಥರ ಎಲ್ಲ ಪ್ರಾಡಕ್ಟ್ಸು ನನಗೆ ಬೆಸ್ಟ್ ಆ್ಯಂಡ್ ಫೈನ್ ಅಂತಲೇ ಅನ್ನಿಸ್ತು. ಇದಕ್ಕೂ ನಾನು ಒಳ್ಳೆ ರೇಟಿಂಗೇ ಕೊಡ್ತೀನಿ. ಸೊ ಈ ಎಲ್ಲ ಪ್ರಾಡಕ್ಟ್ ಲಿಂಕ್ಸ್ನು
ಈ ಎಲ್ಲ ಪ್ರಾಡಕ್ಟ್ಸ್ ಲಿಂಕ್ಸ್ನು ನನ್ನ ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಈ ವಿಡಿಯೋ ಇದೆಯಲ್ಲ, ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ಸ್ ಲಿಂಕ್ಸ್ನೂ ನಾನು ಕೊಟ್ಟಿದ್ದೀನಿ. ನೀವೇನಾದರೂ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಂದ್ರೆ ಹೋಗಿ ಆ ಲಿಂಕಿಂದ ಬೈ ಮಾಡ್ಕೊಳ್ಳಿ, ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹೇಗೆ ಅನ್ನಿಸ್ತು ಪ್ರಾಡಕ್ಟ್ಸ್ ಎಲ್ಲ ಇಷ್ಟ ಆಯ್ತಾ? ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ ಈ ಪ್ರಾಡಕ್ಟ್ಸ್ನ ಹತ್ತತ್ರ 15 ದಿನ ಇಲ್ಲ 20 ದಿನ ಯೂಸ್ ಮಾಡಿ ನಿಮಗೆ ರಿವ್ಯೂ ಒಂದು ವಿಡಿಯೋನ ಶೇರ್ ಮಾಡ್ತೀನಿ. ಅದನ್ನ ಬಳಸಿ ಅದಾದ್ಮೇಲೆ ಅದ್ರ ನಿಜವಾಗ್ಲೂ ಅದು ವರ್ತ್ ಇದೆಯಾ ಇಲ್ವಾ ಅಂತ ಒಂದು ರಿವ್ಯೂ ಒಂದು ವಿಡಿಯೋನ ನಾನು ನಿಮಗೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಸೊ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡು ಹೇಳೋದು ಮಾಡ್ತದೆ. ಸೊ ಈ ಪ್ರಾಡಕ್ಟ್ಸ್ ನಾನು ನನ್ನ ಸ್ವಂತ ಸಂಪಾದನೆಯಿಂದನೇ ನಾನು ತಗೊಂಡಿರೋದು. ಒಂದು ಹೋಮ್ ಮೇಕರ್ ಆಗಿರೋ ನಾನು ನನ್ನ ಒಂದು ಸ್ವತಃ ಸಂಪಾದನೆಯಿಂದ ನಾನು ಆನ್ಲೈನಲ್ಲಿ ಏನೇ ಬೇಕಾದ್ರೂ ಪ್ರಾಡಕ್ಟ್ನ ನಾನು ಪರ್ಚೇಸ್ ಮಾಡ್ಬೋದು. ಅದು ನನ್ನ ಒಂದು ಸೆಲ್ಫ್ ಇಂಡಿಪೆಂಡೆನ್ಸಿ. ಸೊ ನೀವು ಯಾರಾದರೂ ಒಂದು ಹೋಮ್ ಮೇಕರ್ ಆಗಿದ್ರೆ, ಒಂದು ಹಣ ಸಂಪಾದನೆ ಮಾಡಬೇಕು ಆನ್ಲೈನಲ್ಲಿ, ನನಗೂ ಕೂಡ ಹೇಳ್ಕೊಡಿ. ಒಂದು ಒಳ್ಳೆ ನಾಲೆಜಿಂದ ಒಂದು ರೈಟ್ ವೇ ಅಲ್ಲಿ ನಾನು ಹಣ ಸಂಪಾದನೆ ಮಾಡಬೇಕು, ಅದು ಮನೇಲೇ ಕುತ್ಕೊಂಡು. ಇನ್ನು ನೀವು ಮಕ್ಕಳಿರೋರಾದ್ರೆ ಸೊ ಇನ್ನು ನಿಮಗೆ ಟೆನ್ಷನ್ನೇ ಬೇಡ. ಸೊ ಇದು ಬಂದ್ಬಿಟ್ಟು ಈ ವರ್ಕ್ ಬಂದ್ಬಿಟ್ಟು ನೀವು ಮನೆಯಿಂದನೇ ಮಕ್ಕಳನ್ನ ಮ್ಯಾನೇಜ್ ಮಾಡ್ಕೊಂಡೇ ಮಾಡುವಂಥ ವರ್ಕು. ಸೊ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕಾ? ಇಲ್ಲಿ ನೋಡಿ, ನಾನು ವರ್ಕ್ ಮಾಡ್ತಿರೋ ಪ್ರತಿಯೊಂದು ಡೀಟೇಲ್ಸ್ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಬಟ್ ನಿಮ್ಗೆ ಅದು ಸಿಗಬೇಕಂದ್ರೆ ನನ್ನ ಕೊಟ್ಟಿರೋ ವಾಟ್ಸಪ್ ನಂಬರ್ಗೆ, ಇಲ್ಲಿ ಮೆನ್ಷನ್ ಮಾಡಿರೋ ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡಬೇಕಾಗುತ್ತೆ. ಸೊ ಹಾಗಾದರೆ ವಾಟ್ಸಪ್ ಮಾಡ್ತಿರಲ್ಲ, ನಂತರನೇ ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಿ ಇರಬೇಕು ಅಂತ ನಾನು ಹಾರೈಸ್ತೀನಿ. ಆಲ್ ದ ಬೆಸ್ಟ್. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಅನ್ನೋದು ಬರುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.